ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ನೀವೆಲ್ಲ? ಅನ್ನಿಸ್ ಫ್ಯಾಮಿಲಿಗೆ ಸ್ವಾಗತ. ಸ್ವಲ್ಪ ಹೆಸರು ಕಾಳನ್ನು ನೆನೆ ಹಾಕಿಟ್ಟಿದ್ದೆ, ಅದರಿಂದ ಒಂದು ಅಂಬಡಿಯನ್ನು ಮಾಡ್ತಾ ಇದ್ದೇವೆ. ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಕಾಯಿ ಮೆಣಸು, 1 ಈರುಳ್ಳಿ, ಸ್ವಲ್ಪ ತೆಂಗಿನಕಾಯಿ ತುರಿ ಇಷ್ಟನ್ನು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಮೊಳಕೆ ಬರಿಸಿದ ಕಾಳನ್ನು ಮಿಕ್ಸಿಯಲ್ಲಿ ಹಾಕಿ ಒಂದು ಸುತ್ತು ತಿರುಗಿಸ್ತಾ ಇದ್ದೇನೆ. ಅದಕ್ಕೆ 2 ಕಾಯಿ ಮೆಣಸು ಮತ್ತು ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ತರಿಯಾಗಿ ಅದನ್ನು ರುಬ್ಬುವುದು. ಇದಕ್ಕೆ ನೀರನ್ನು ಸೇರಿಸದೆ ಇದನ್ನು ರೆಡಿ ಮಾಡಿಟ್ಟುಕೊಳ್ಳೋಣ. ಕಡೆದ ಹಿಟ್ಟಿಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋದು. ನಂತರ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೆಗೆದು ಕೈಯಲ್ಲಿ ಚಟ್ಟಂಬಡೆ ಥರ ಅದನ್ನು ಎಣ್ಣೆಯಲ್ಲಿ ಬಿಡುವುದು. ನಂತರ ಒಂದೊಂದಾಗಿ ಎಲ್ಲ ಹಿಟ್ಟನ್ನು ಇದೇ ರೀತಿ ಚಟ್ಟಂಬಡೆ ಥರ ಇದನ್ನು ಫ್ರೈ ಮಾಡುವುದು. ನೀರಲ್ಲಿ ನೆನೆಸಿಟ್ಟ ಹೆಸರು ಕಾಳು ಅಥವಾ ಮೊಳಕೆ ಬರಿಸಿದ ಕಾಳು ಇದ್ದರೆ 10 ನಿಮಿಷದಲ್ಲಿ ಇಂಥ ತಿಂಡಿ ರೆಡಿ ಆಗ್ತದೆ. ಸಂಜೆ ಚಾಕೆ ಒಳ್ಳೆ ರುಚಿಯಾಗಿರ್ತದೆ, ಮಕ್ಕಳಿಗೂ ಕೂಡ ಇಷ್ಟಪಟ್ಟು ತಿಂತಾರೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದೊಂದು ಸ್ಪೆಷಲ್ ಆದ ಅಂಬಡೆ. ಇದು ಚಟ್ಟಂಬಡೆಯ ರುಚಿ ಇದೆ, ಇದಕ್ಕೆ ನೀರುಳ್ಳಿ ಬಜೆಯ ರುಚಿ ಇದೆ. ಆದ ಕಾರಣ ಇದನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ. ಇದು ಚೆನ್ನಾಗಿ ಫ್ರೈ ಆಗುವವರೆಗೆ ಅದನ್ನು ಮಗುಚಿ ಚೆನ್ನಾಗಿ ಫ್ರೈ ಮಾಡೋದು. ಇವಾಗ ಇದು ಫ್ರೈ ಆಗಿದೆ, ಇದನ್ನು ತೆಗೆಯೋಣ. ಇದೇ ರೀತಿ ಉಳಿದ ಹಿಟ್ಟಿನಿಂದ ಎಲ್ಲವನ್ನು ಫ್ರೈ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಆಗುವವರೆಗೆ ಅದನ್ನು ಇದೇ ರೀತಿ ಮಗುಚುತ್ತಾ ಫ್ರೈ ಮಾಡ್ತಾ ಬರುವುದು. ಇದೆಲ್ಲವನ್ನು ಫ್ರೈ ಮಾಡಿ ಆಯಿತು. ಒಳ್ಳೆ ಪರಿಮಳವಾದ ರುಚಿಯಾದ ಅಂಬಡೆ ರೆಡಿಯಾಗಿದೆ. ಈ ತಿಂಡಿ ಮಾಡಲು ಜಾಸ್ತಿ ಸಮಯ ಬೇಕಂತೇನಿಲ್ಲ, 10 ನಿಮಿಷದಲ್ಲಿ ರೆಡಿ ಆಗ್ತದೆ. ನಾವು ಸ್ವಲ್ಪ ಬೆಲ್ಲದ ಚಹಾವನ್ನು ಕೂಡ ಮಾಡ್ತಾ ಇದ್ದೇವೆ. ನಮಗೆ ದಿನ ನಾವು ಬೆಲ್ಲದ ಚಹಾವನ್ನೇ ಕುಡಿಯುವುದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬೆಲ್ಲದ ಚಹಾ. ಬೆಲ್ಲದ ಚಹಾ ಕೂಡ ರೆಡಿಯಾಗಿದೆ, ಹಾಗೂ ಹೆಸರು ಕಾಳಿನ ಅಂಬಡೆ ಕೂಡ ರೆಡಿಯಾಗಿದೆ. ಬನ್ನಿ ಚಹಾ ಕುಡಿಯೋಣ. ಮೊಳಕೆ ಬರಿಸಿದ ಕಾಳು ಇರುವಾಗ ಈ ರೀತಿ ತಿಂಡಿಯನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ, ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಇಂದಿನ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗೋಣ. ಬಾಯ್.